ಹೊರಗಿನಿಂದ ಗತ್ತು ತೋರಿಸುವ ಅಭಿನವ್ ಖನ್ನಾ ವೇಶ್ಯಾವಾಟಿಕೆ ಹಿನ್ನೆಲೆ ಇರುವ ಹುಡುಗಿಯನ್ನು ಇಷ್ಟಪಟ್ಟಿದ್ದು ಇಂದಿನ ಕಹಿ ಸತ್ಯವೇ. ಮತ್ತು ವೇಶ್ಯಾಗೃಹದಿಂದ ಬಂದಿರುವ ಈ ಹುಡುಗಿ ಅಭಿನವ್ ಖನ್ನಾ ಜೊತೆ ಶಾಶ್ವತವಾಗಿ ಇರುತ್ತಾಳಾ ಅಥವಾ ಮಾರುಕಟ್ಟೆಯ ಉಳಿದ ವಸ್ತುಗಳಂತೆ ಇವಳನ್ನು ಬಳಸಿ ಎಸೆದು ಬಿಡಲಾಗುತ್ತಾ ಎಂಬುದನ್ನು ನೋಡುವುದು ಕುತೂಹಲಕಾರಿಯಾಗಿದೆ. ವರದಿಗಾರರು ಅತ್ಯಂತ ಬೇಸರವಾಗಿ ಏನೇನೋ ಬಕವಾಸು ಮಾತನಾಡುತ್ತಿದ್ದರು. ಆದರೆ ಇದೆಲ್ಲವನ್ನು ಕೇಳಿ ಅದಿತಿ ಸಂಪೂರ್ಣವಾಗಿ ಮರಗಟ್ಟಿ ಹೋಗಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಬರುತ್ತಿರಲಿಲ್ಲ ಮತ್ತು ಅವಳ ಕೈಕಾಲುಗಳು ಚಲಿಸುತ್ತಿರಲಿಲ್ಲ. ಅವಳು ಜೀವವೇ ಇಲ್ಲದ ಬೊಂಬೆಯಂತೆ ಹಾಗೆ ನಿಂತಿದ್ದಳು. ಸ್ವಲ್ಪ ಸಮಯದಲ್ಲಿ ಅಭಿನವ್ ಕೋಣೆಗೆ ವಾಪಸ್ ಬಂದನು. ಅವನು ಮೊದಲು ಬೆಡ್ ಕಡೆಗೆ ನೋಡಿದನು. ಅಲ್ಲಿ ಅವನು ಅದಿತಿಯನ್ನು ಬಿಟ್ಟು ಹೋಗಿದ್ದನು. ಏಕೆಂದರೆ ಈಗ ತಾನೇ ಅವನಿಗೂ ಫೋನ್ನಲ್ಲಿ ಒಂದು ಮೆಸೇಜ್ ಬಂದಿದ್ದು. ಅದನ್ನು ನೋಡಿದ ನಂತರ ಅವನು ಅದಕ್ಕೆ ರಿಪ್ಲೈ ಮಾಡಿದ ತಕ್ಷಣವೇ ಒಳಗಡೆ ಓಡಿ ಬಂದಿದ್ದನು. ಅವನು ಬಂದ ತಕ್ಷಣ ಅವನ ಭಯ ನಿಜವಾಗಿತ್ತು. ಅದಿತಿ ಎದುರು ಟಿವಿಯಲ್ಲಿ ಅದೇ ಸುದ್ದಿ ಬರುತ್ತಿತ್ತು ಮತ್ತು ಅದಿತಿ ಕೇವಲ ಆ ಸುದ್ದಿಯನ್ನೇ ನೋಡುತ್ತಿದ್ದಳು. ಅವನು ಬೇಗನೆ ಬಂದು ಟಿವಿಯನ್ನು ರಿಮೋಟ್ನಿಂದ ಬಂದ್ ಮಾಡಿದನು ಮತ್ತು ಅದಿತಿಯನ್ನು ಅಪ್ಪಿಕೊಂಡನು. ಆದರೆ ಅದಿತಿ ಒಂದೇ ಸಮನೆ ಅವನನ್ನು ತನ್ನಿಂದ ದೂರ ತಳ್ಳಿದಳು ಮತ್ತು ಆಶ್ಚರ್ಯದಿಂದ ಅವನನ್ನು ನೋಡತೊಡಗಿದಳು. ಇಂದಿನವರೆಗೆ ಅವಳು ವೇಶ್ಯಾಗೃಹಕ್ಕೆ ಹೋದ ನಂತರವೂ ತನ್ನ ಚಾರಿತ್ರ್ಯದ ಮೇಲೆ ಯಾರೂ ಪ್ರಶ್ನೆ ಎತ್ತಲು ಸಾಧ್ಯವಿಲ್ಲ ಎಂದು ತನ್ನ ಮನಸ್ಸಿಗೆ ತಿಳಿ ಹೇಳುತ್ತಿದ್ದಳು. ಏಕೆಂದರೆ ಅವಳು ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವಂತಹ ಯಾವುದೇ ತಪ್ಪು ಕೆಲಸವನ್ನು ಮಾಡಿರಲಿಲ್ಲ. ಅಭಿನವನ ಪ್ರೀತಿ ಅವಳಿಗೆ ಬೇರೆ ಯಾವುದರ ಬಗ್ಗೆಯೂ ಯೋಚಿಸಲು ಬಿಟ್ಟಿರಲಿಲ್ಲ. ಅವಳು ತನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಳು. ಆದರೆ ಇಂದು ಅವಳು ಕಟು ಸತ್ಯವನ್ನು ಕಣ್ಣಾರೆ ಕಂಡಿದ್ದಳು. ಅಭಿನವ್ ಎಂದಿಗೂ ಯಾರೂ ಅವಳತ್ತ ಬೆರಳು ಮಾಡದಂತೆ ನೋಡಿಕೊಂಡಿದ್ದನು. ಆದರೆ ಇಂದು ಇಡೀ ಪ್ರಪಂಚದ ಎದುರು ಅವಳನ್ನು ಅವಮಾನಿಸಲಾಗುತ್ತಿತ್ತು. ಒಬ್ಬ ಹುಡುಗಿಗೆ ತನ್ನ ಗೌರವವನ್ನು ಇತರರಿಂದ ಕಾಪಾಡಿಕೊಳ್ಳುವುದು ಎಲ್ಲಕ್ಕಿಂತ ಕಷ್ಟದ ವಿಷಯವಾಗಿರುತ್ತದೆ. ಏಕೆಂದರೆ ಇಲ್ಲಿ ಒಬ್ಬ ಹುಡುಗಿಯ ಗೌರವಕ್ಕೆ ತುಂಬ ಬೇಗ ಮತ್ತು ಸುಲಭವಾಗಿ ಕಲೆ ಹಚ್ಚಲಾಗುತ್ತದೆ. ಯಾರದಾದರೂ ಗೌರವವನ್ನು ಹರಾಜು ಹಾಕುವುದರಲ್ಲಿ ಜನರಿಗೆ ಮಜಾ ಸಿಗುತ್ತದೆ. ಆದರೆ ಇಂದಿನವರೆಗೂ ಅವಳಿಗೆ ಹೀಗಾಗಿರಲಿಲ್ಲ. ಏಕೆಂದರೆ ಅಭಿನವ್ ಅವಳ ಜೊತೆ ನಿಂತಿದ್ದನು. ಆದರೆ ಇಂದು ಕೊನೆಗೂ ಅವಳನ್ನು ಎಲ್ಲರ ಎದುರು ವೇಶ್ಯೆ ಎಂದು ಬಿಂಬಿಸಲಾಗಿತ್ತು. ಕೊನೆಗೂ ಅವಳ ತಪ್ಪಾದರೂ ಏನಿತ್ತು? ತನ್ನ ಅಣ್ಣನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಮತ್ತು ಅವನನ್ನು ನಂಬಿದ್ದೇ ಅವಳ ತಪ್ಪೇ? ಅಥವಾ ಈ ಜಗತ್ತಿನಲ್ಲಿ ಒಬ್ಬ ಹುಡುಗಿಯಾಗಿ ಹುಟ್ಟಿದ್ದೇ ಅವಳ ತಪ್ಪೇ? ನಾನು ವೇಶ್ಯೆ. ಅವಳು ಅಭಿನವನನ್ನು ನೋಡಿ ಗಾಬರಿಯಿಂದ ತಡಬಡಿಸಿದಾಗ ಅಭಿನವ್ ತಕ್ಷಣವೇ ಮುಂದೆ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿ ಹಿಡಿದುಕೊಂಡನು ಮತ್ತು ಚುಪ್, ನಿನ್ನ ಬಾಯಿಂದ ಇನ್ನೊಂದು ಪದ ಹೊರಬಂದರೆ ನಿನ್ನ ಆರೋಗ್ಯ ಸರಿಯಿಲ್ಲ ಎಂಬುದನ್ನು ನಾನು ಮರೆತು ಬಿಡಬೇಕಾಗುತ್ತದೆ ಎಂದನು. ಅದಿತಿ ಅವನ ತೋಳುಗಳಿಂದ ಹೊರಬರಲು ಒದ್ದಾಡಲಾರಂಭಿಸಿದಳು. ಆದರೆ ಅಭಿನವ್ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡನು. ಆಗ ಅದಿತಿ, ಮತ್ತೆ ನೀವು ನೋಡಿದ್ರಾ, ಆ ಜನರೆಲ್ಲ ನನ್ನನ್ನು ಏನೆಂದು ಕರೆಯುತ್ತಿದ್ದಾರೆ? ನನ್ನ ಗತಕಾಲ ಏಕೆ ಪದೇ ಪದೇ ಬಂದು ನನ್ನೆದುರು ನಿಲ್ಲುತ್ತದೆ? ಏಕೆ ನಾನು ಅದನ್ನು ಮರೆಯಲು ಪ್ರಯತ್ನಿಸಿದಾಗಲೆಲ್ಲ ನನ್ನ ಎಲ್ಲ ಸಂತೋಷಗಳಿಗೂ ದೃಷ್ಟಿಯಾಗುವಂತೆ ಏನಾದರೂ ಒಂದು ಕೆಟ್ಟದ್ದು ನಡೆದೇ ಹೋಗುತ್ತದೆ? ಆ ಜನರು ನನ್ನನ್ನು ವೇಶ್ಯೆ ಎಂದು ಕರೆಯುತ್ತಿದ್ದಾರೆ ಎಂದು ಅದಿತಿ ಅಳುಕುತ್ತಾ ತಡಬಡಿಸಿ ಹೇಳಿದಳು. ಜೊತೆಗೆ ಅವಳ ಕಣ್ಣೀರು ಮತ್ತಷ್ಟು ವೇಗವಾಗಿ ಹರಿಯಲಾರಂಭಿಸಿತು. ಆಗ ಅಭಿನವ್ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು, ಯಾರೋ ಏನು ಹೇಳಿದ ತಕ್ಷಣ ಏನೂ ಆಗಿ ಬಿಡುವುದಿಲ್ಲ. ಪ್ರಪಂಚದಲ್ಲಿ ಮರೆಯುವ ತುಂಬ ನಾಯಿಗಳಿರುತ್ತವೆ, ಆದರೆ ನಾವು ಅವುಗಳ ಕಡೆಗೆ ಗಮನ ಕೊಡಬಾರದು. ನೀನು ಅದಿತಿ ಅಭಿನವ್ ಖನ್ನನಿಗೆ ಯಾರ ಮಾತುಗಳಿಂದಲೂ ಯಾವುದೇ ವ್ಯತ್ಯಾಸವಾಗದಿರುವಾಗ ನಿನಗೆ ಹೇಗೆ ಆಗಲು ಸಾಧ್ಯ? ನನ್ನ ಬೇಬಿ ಡಾಲ್, ನಾನು ನಿನ್ನ ಜೊತೆಗಿದ್ದೇನೆ ಎಂಬುದು ಉಳಿದೆಲ್ಲ ಜನರ ಮಾತುಗಳನ್ನು ಮರೆಯಲು ಸಾಕಾಗುವುದಿಲ್ಲವೇ ಎಂದನು. ಆದರೆ ಇಂದು ನಾನು ನಿಮ್ಮ ಹೆಸರಿಗೂ ಕಳಂಕ ತಂದಿದ್ದೇನೆ. ನೀವೆಲ್ಲ ನೋಡ್ತಿದ್ದೀರಲ್ವಾ, ಅವರು ನಿಮ್ಮ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ. ನೀವು ನನ್ನನ್ನು ಖರೀದಿಸಿದ್ದೀರಾ ಅಂತ ಎಂದು ಅವಳು ಇನ್ನೂ ಅಳುತ್ತಲೇ ಹೇಳಿದಳು. ಆಗ ಅಭಿನವ್ ಹಗುರವಾಗಿ ಮುಗುಳ್ನಕ್ಕು ಅವಳ ಹಣೆಗೆ ಮುತ್ತಿಕ್ಕಿದನು. ನಂತರ ಒಂದಾದ ಮೇಲೊಂದರಂತೆ ಅವಳ ಕೆನ್ನೆಗಳಿಗೂ ತುಟಿಗಳಿಗೂ ಮುತ್ತಿಡುತ್ತಾ ನಗುತ್ತಾ ಹೇಳಿದನು, ಖರೀದಿಸಿದ್ದು ನಿಜ ಬೇಬಿ ಡಾಲ್. ನಾನು ನಿನ್ನನ್ನು ಖರೀದಿಸಿಯೇ ಇದ್ದೇನೆ. ನನ್ನ ಪ್ರೀತಿಯಿಂದ, ನನ್ನ ನಂಬಿಕೆಯಿಂದ, ನನ್ನ ನಿಷ್ಠೆಯಿಂದ ಮತ್ತು ನನ್ನ ಹುಚ್ಚುತನದಿಂದ ನಿನ್ನನ್ನು ಖರೀದಿಸಿದ್ದೇನೆ. ಮತ್ತು ನೀನು ನನ್ನನ್ನು ನಿನ್ನ ಮುಗ್ಧತೆಯಿಂದ, ನಿನ್ನ ಬಾಲ್ಯತನದಿಂದ, ನಿನ್ನ ತುಂಟತನದಿಂದ, ನಿನ್ನ ಪ್ರೀತಿಯಿಂದ ಮತ್ತು ನಿನ್ನ ಬೋಲ್ಡ್ನೆಸ್ನಿಂದ ಖರೀದಿಸಿದ್ದೀಯ. ಬೋಲ್ಡ್ನೆಸ್ ಎಂದು ಹೇಳುವಾಗ ಅಭಿನವ್ ತನ್ನ ದೃಷ್ಟಿಯನ್ನು ಅವಳ ತೊಟ್ಟಿಗಳ ಮೇಲೆ ಹರಿಸಿದಾಗ ಅದಿತಿಯ ಮುಖದಲ್ಲಿ ತಾನೇ ತಿಳಿಯದಂತೆ ನಗು ಮೂಡಿತು. ಅಭಿನವ್ ಅವಳನ್ನು ಪ್ರತಿಯೊಂದು ಕ್ಷಣದಲ್ಲೂ ಸಾಂತ್ವನಗೊಳಿಸಿದ್ದನು ಮತ್ತು ಇಂದು ಮತ್ತೊಮ್ಮೆ ಅವಳನ್ನು ಸಂಭಾಳಿಸಿದ್ದನು. ಅವಳ ನಗುವನ್ನು ನೋಡಿ ಅಭಿನವ್ ಮುಂದುವರಿದು ಹೇಳಿದನು, ನಿನಗೆ ಗೊತ್ತಾ, ಈ ವಿಷಯಗಳೆಲ್ಲ ಯಾವುದೇ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ಆದರೆ ಇವು ನನಗೆ ಸಿಕ್ಕಿದ್ದು ನನ್ನ ಪ್ರೀತಿಯ ಮಾರುಕಟ್ಟೆಯಲ್ಲಿ. ನಾನು ನಿನ್ನನ್ನು ಯಾವುದೋ ಮಾರುಕಟ್ಟೆಯಿಂದ ಖರೀದಿಸಿದ್ದೇನೆ ಎಂದು ಜನರು ಹೇಳುವುದಾದರೆ ಹೌದು, ನಾನು ಖರೀದಿಸಿದ್ದೇನೆ. ಆದರೆ ಆ ಮಾರುಕಟ್ಟೆ ನನ್ನ ಪ್ರೀತಿಯದಾಗಿತ್ತು ಮತ್ತು ನೀನು ನನ್ನ ಪ್ರೀತಿಯ ಸಾಮ್ರಾಜ್ಯ. ಅಲ್ಲಿ ಪ್ರೀತಿಯ ಬೆಲೆ ನನ್ನ ಉಸಿರು ಮತ್ತು ಪ್ರೀತಿಯ ಗಮ್ಯಸ್ಥಾನ ನನ್ನ ಜೀವನ. ನಿನ್ನನ್ನು ಪಡೆದು ನಾನು ಎಲ್ಲವನ್ನೂ ಪಡೆದುಕೊಂಡಿದ್ದೇನೆ. ಈಗ ನಿನ್ನನ್ನು ಎಂದಿಗೂ ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ. ಅವನ ಮಾತುಗಳನ್ನು ಕೇಳಿ ಅದಿತಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ಕಿತು. ಇದುವರೆಗೆ ಅವಳು ಸುದ್ದಿಯಲ್ಲಿ ಕೇಳಿದನೆಲ್ಲ ಮರೆತು ಹೋಗಿದ್ದಳು. ಅವಳ ಕಿವಿಯಲ್ಲಿ ಕೇವಲ ಅಭಿನವನ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು ಮತ್ತು ಕಣ್ಣುಗಳಲ್ಲಿ ಅಭಿನವಗಾಗಿ ಪ್ರೀತಿ ಎದ್ದು ಕಾಣುತ್ತಿತ್ತು. ಜೊತೆಗೆ ಅವಳಿಗೊಂದು ಪ್ರೀತಿಯ ಸಾಗರವೂ ಕಾಣಿಸುತ್ತಿತ್ತು.
ಆ ಸಾಗರ ಅಭಿನವನ ಕಣ್ಣುಗಳಲ್ಲಿ ಕಾಣಿಸುತ್ತಿದ್ದ ಅವನ ಪ್ರೀತಿಯದಾಗಿತ್ತು ಮತ್ತು ಖಂಡಿತವಾಗಿಯೂ ಅವಳು ಆ ಸಾಗರದಲ್ಲಿ ಮುಳುಗಲು ಬಯಸಿದ್ದಳು. ಅದಿತಿಯ ಮುಖದಲ್ಲಿ ನೆಮ್ಮದಿ ಮತ್ತು ತುಟಿಗಳ ಮೇಲೆ ಹಗುರವಾದ ಮುಗುಳ್ನಗೆಯನ್ನು ನೋಡಿ ಅಭಿನವನ ಹೃದಯಕ್ಕೂ ಆರಾಮ ಎನಿಸಿತು. ಈಗ ತಾನೇ ಅವನು ತನ್ನ ಬೇಬಿ ಡಾಲ್ನ ಬರ್ತ್ಡೇಗಾಗಿ ಎಲ್ಲ ಸಿದ್ಧತೆಗಳನ್ನು ಮುಗಿಸಿ ಬಂದಿದ್ದನು ಮತ್ತು ಯಾವಾಗ ಅವನು ಫೋನ್ನಲ್ಲಿ ಆ ಸುದ್ದಿಯನ್ನು ನೋಡಿದನೋ ಅವನು ಸಂಪೂರ್ಣವಾಗಿ ನಡುಗಿ ಹೋಗಿದ್ದನು ಹಾಗೂ ಓಡೋಡುತ್ತಾ ಅದಿತಿಯ ಬಳಿಗೆ ವಾಪಸ್ಸು ಬಂದಿದ್ದನು. ಅವನು ಮತ್ತೊಮ್ಮೆ ಅದಿತಿಯ ಹಣೆಗೆ ಲಘುವಾಗಿ ಮುತ್ತಿಟ್ಟು, ಹೋಗು, ಈಗಲೇ ನೀನು ಪೂರ್ತಿಯಾಗಿ ಒಬ್ಬ ಬೇಬಿ ಡಾಲ್ ತರಹ ಸಿದ್ಧಳಾಗಿ ಬಾ ಎಂದನು. ಅವನ ಮಾತಿಗೆ ಅದಿತಿ ತನ್ನ ಕಣ್ಣುಗಳನ್ನು ದೊಡ್ಡದು ಮಾಡಿ ಅವನನ್ನು ನೋಡಿ, ಆದರೆ ಯಾಕೆ, ನಾವು ಎಲ್ಲಾದರೂ ಹೊರಗೆ ಹೋಗಬೇಕಾಗಿದೆಯೇ ಎಂದು ಕೇಳಿದಳು. ಅದನ್ನು ನಾನು ನಿನಗೆ ಈಗಲೇ ಹೇಳುವುದಿಲ್ಲ, ಆದರೆ ನಾನು ಎಷ್ಟು ಹೇಳಿದ್ದೇನೋ ಅಷ್ಟು ಮಾಡು. ಮತ್ತು ನೀನು ಯಾವ ರೀತಿ ಸಿದ್ಧವಾಗಬೇಕೆಂದರೆ ಜಗತ್ತಿನ ಅತ್ಯಂತ ಸುಂದರ ಹುಡುಗಿಯನ್ನು ನೋಡಿ ಚಂದ್ರನೇ ನಾಚಿಕೊಳ್ಳಬೇಕು, ನಕ್ಷತ್ರಗಳು ಮುರಿದು ಬಿದ್ದು ಆಕಾಶದಲ್ಲಿ ಮಿಂಚುಗಳು ಮಿನುಗಲಾರಂಭಿಸಬೇಕು ಮತ್ತು ಈ ಭೂಮಿಗೆ ತನ್ನ ಮೇಲೆಯೇ ಹೆಮ್ಮೆ ಅನಿಸಬೇಕು. ತನ್ನ ಬಳಿ ಇಂತಹ ಸುಂದರವಾದ ವಜ್ರವಿದೆ, ಇದನ್ನು ಕಂಡು ಇಡೀ ಬ್ರಹ್ಮಾಂಡವೇ ಅಸೂಯೆ ಪಡುತ್ತದೆ ಎಂದು. ಅವನ ಮಾತುಗಳನ್ನು ಕೇಳಿ ಅದಿತಿಗೆ ನಗು ಬರಲಾರಂಭಿಸಿತು. ಇನ್ನು ಅವಳ ಕಣ್ಣುಗಳಲ್ಲಿ ಸ್ವಲ್ಪ ನೀರಿತ್ತು, ಆದರೆ ಆ ಕಣ್ಣೀರು ತುಂಬಿದ ಕಣ್ಣುಗಳಿಂದಲೇ ಅವಳು ಗಹಗಹಿಸಿ ನಕ್ಕಳು. ಅವಳು ಇಂದಿನವರೆಗೂ ಅಭಿನವನ ಶಾಯರಿಯನ್ನು ಕೇಳಿರಲಿಲ್ಲ. ಇಂದು ಅದನ್ನು ಕೇಳಿ ಅವಳಿಗೆ ಏನು ವಿಚಿತ್ರವಾದದನ್ನು ಕೇಳಿದಂತೆ ಅನಿಸಿತು. ಹಾಗಾಗಿ ಅವಳಿಗೆ ತುಂಬ ನಗು ಬರುತ್ತಿತ್ತು. ಅವಳು ಹಾಗೆ ನಗುತ್ತಿರುವುದನ್ನು ನೋಡಿ ಅಭಿನವ್ ಮುಖ ಸಿಂಡರಿಸಿಕೊಂಡು, ನಾನು ಅಷ್ಟೊಂದು ಕೆಟ್ಟದಾಗಿ ಶಾಯರಿ ಮಾಡುವುದಿಲ್ಲ ಎಂದನು. ಮತ್ತೆ ನೀವು ಕೆಟ್ಟದಾಗಿ ಶಾಯರಿ ಮಾಡ್ತೀರಾ ಅಂತ ನಿಮಗೆ ಯಾರು ಹೇಳಿದರು ಎಂದು ಅದಿತಿ ನಗುತ್ತಲೇ ಕೇಳಿದಳು. ಆಗ ಅಭಿನವ್ ಮತ್ತಷ್ಟು ಮುಖ ಸೊಟ್ಟಗೆ ಮಾಡಿಕೊಂಡು, ನೀನು ನಗುತ್ತಿರುವ ಶೈಲಿಯನ್ನು ನೋಡಿದರೆ ನಾನೇನು ಹೇಳುವ ಅಗತ್ಯವೇ ಇಲ್ಲ ಎಂದನು. ಅವನ ಮಾತನ್ನು ಕೇಳಿ ಅದಿತಿಗೆ ಮತ್ತಷ್ಟು ನಗು ಬಂದಿತ್ತು. ಆದರೆ ಅವಳು ಹೇಗೋ ಕಷ್ಟಪಟ್ಟು ತನ್ನ ನಗುವನ್ನು ತಡೆದು, ನಾನು ನಿಮ್ಮ ಶಾಯರಿ ನೋಡಿ ನಗುತ್ತಿಲ್ಲ, ಪ್ರೀತಿಯಲ್ಲಿ ಎಂತಹ ಗಟ್ಟಿ ಮನುಷ್ಯನು ಹೇಗೆ ಬದಲಾಗಿ ಬಿಡುತ್ತಾನೆಂಬುದನ್ನು ನೋಡಿ ನಗುತ್ತಿದ್ದೇನೆ. ಅಹಂ ಇಲ್ಲದೆ ಮಾತನಾಡಿದ ಆ ಬಿಸಿನೆಸ್ ಟೈಕೂನು ಈಗ ಪ್ರೀತಿಯ ಶಾಯರಿಗಳನ್ನು ಸುರಿಸುತ್ತಿದ್ದಾನೆ ಎಂದರೆ ನಾನು ಆ ಶಾಯರಿ ಕೇಳಿ ನಗದೆ ಇನ್ನೇನು ಮಾಡಲಿ ಎನ್ನುತ್ತಾ ಅವಳು ಮತ್ತೊಮ್ಮೆ ನಗಲಾರಂಭಿಸಿದಳು. ಆಗ ಅಭಿನವ್ ಅವಳ ಮುಖದ ಮುಂದೆ ತನ್ನ ಕೈಯನ್ನು ಚಾಚಿ ಅತ್ಯಂತ ಸ್ಟೈಲಾಗಿ ಹೇಳಿದನು, ಇದು ನಿನ್ನ ಪ್ರೀತಿಯೇ ನಮ್ಮನ್ನು ಹೀಗೆ ಅಸಹಾಯಕರನ್ನಾಗಿ ಮಾಡಿದ್ದು, ಇಲ್ಲದಿದ್ದರೆ ನಾವು ಕೂಡ ದೊಡ್ಡ ಕೆಲಸಕ್ಕೆ ಬರುವಂತಹ ವ್ಯಕ್ತಿಯಾಗಿದ್ದೆವು. ಈ ಬಾರಿ ಅಂತೂ ಅದಿತಿ ನಕ್ಕು ನಕ್ಕು ಸುಸ್ತಾಗಿ ಹೋಗಿದ್ದಳು. ಇಂದು ಅವಳು ಮೊದಲ ಬಾರಿಗೆ ಅಭಿನವ್ನ ಇಂತಹ ರೂಪವನ್ನು ನೋಡುತ್ತಿದ್ದಳು. ಅವಳು ತುಂಬ ಜೋರಾಗಿ ನಗುತ್ತಿದ್ದಾಗ ಅಭಿನವ್ ಅವಳನ್ನು ದಿಟ್ಟಿಸಿ ನೋಡಿದನು. ತಕ್ಷಣ ಅವಳ ಕಪಾಟಿನಿಂದ ತನ್ನ ಬಟ್ಟೆಗಳನ್ನು ತೆಗೆದಳು. ಆದರೆ ಅವಳು ಬಟ್ಟೆಗಳನ್ನು ತೆಗೆಯುತ್ತಿದ್ದಾಗ ಅಭಿನವ್ ಮತ್ತೆ ಅವಳ ಕಡೆಗೆ ನಡೆದು ಬಂದು ಅವಳ ಕಪಾಟಿನಿಂದ ಅತ್ಯಂತ ಸುಂದರವಾದ ಒಂದು ಔಟ್ಫಿಟ್ಟನ್ನು ಹೊರಗೆ ತೆಗೆದು ಅವಳಿಗೆ ನೀಡಿದನು. ಇದರ ಬಗ್ಗೆ ಅದಿತಿಗೆ ಸ್ವಲ್ಪವೂ ತಿಳಿದಿರಲಿಲ್ಲ, ಏಕೆಂದರೆ ಅವಳು ತನ್ನ ಬಟ್ಟೆಗಳನ್ನು ಸರಿಯಾಗಿ ನೋಡಿಯೂ ಇರಲಿಲ್ಲ. ಅವಳು ಕೇವಲ ಬಣ್ಣಕ್ಕೆ ತಕ್ಕಂತೆ ಬಟ್ಟೆಗಳನ್ನು ಎತ್ತಿಕೊಂಡು ಧರಿಸುತ್ತಿದ್ದಳು. ಆದರೆ ಅಭಿನವ್ ಪ್ರತಿಯೊಂದು ಸಂದರ್ಭಕ್ಕೂ ವಿಶೇಷವಾದ ಉಡುಪನ್ನು ಸಿದ್ಧಪಡಿಸಿದ್ದನು. ಹಾಗಾಗಿ ಎಂದು ಅವಳ ಬರ್ತ್ಡೇ ಪಾರ್ಟಿಗಾಗಿ ಅವನೇ ಇದನ್ನು ಆರಿಸಿದ್ದನು. ಆದಾಗ್ಯೂ ಅದಿತಿ ಅವನಿಗೆ ತನ್ನ ಬರ್ತ್ಡೇ ಬಗ್ಗೆ ಎಂದಿಗೂ ಹೇಳಿರಲಿಲ್ಲ. ಇದು ಅಭಿನವ್ಗೆ ಅದಿತಿಯ ಬರ್ತ್ ಸರ್ಟಿಫಿಕೇಟ್ನಿಂದ ತಿಳಿದು ಬಂದಿತ್ತು. ಯಾವಾಗಲೆಂದರೆ ಅವಳ ಅಡ್ಮಿಷನ್ಗಾಗಿ ಅವನು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುತ್ತಿದ್ದಾಗ. ಅಭಿನವ್ಗೆ ಯಾವುದೇ ಮಾಹಿತಿಯನ್ನು ಹೊರತೆಗೆಯುವುದು ಕಷ್ಟದ ಕೆಲಸವಾಗಿರಲಿಲ್ಲ. ಆದರೆ ಅಭಿನವ್ಗೆ ತನ್ನ ಬರ್ತ್ಡೇ ಬಗ್ಗೆ ಗೊತ್ತು ಎಂಬ ವಿಷಯ ಅದಿತಿಗೆ ಮಾತ್ರ ಖಂಡಿತವಾಗಿಯೂ ತಿಳಿದಿರಲಿಲ್ಲ. ಅವಳಿಗೆ ದೂರಿಗೂ ಈ ವಿಷಯದ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಇಂಡಿಯಾದಲ್ಲಿ ರಾತ್ರಿ ಸುಮಾರು 11 ಗಂಟೆಯ ಸಮಯ. ಜೋಶಿ ಹೌಸ್ನಲ್ಲಿ ನವೀನ್ ಜೋಶಿ ತನ್ನ ಕೋಣೆಯಲ್ಲಿ ಆರಾಮವಾಗಿ ಮಲಗಿದ್ದನು. ಇಡೀ ಜಗತ್ತಿನಲ್ಲಿ ಅಭಿನವ್ ಮತ್ತು ಅದಿತಿಯನ್ನು ಅವಮಾನಿಸುವ ಸಂಚು ರೂಪಿಸಿ ತನ್ನ ಆ ಸಂಚು ಯಶಸ್ವಿಯಾಗುತ್ತಿರುವುದನ್ನು ಕಂಡು ಅವನು ನೆಮ್ಮದಿಯ ನಿದ್ರೆ ಮಾಡುತ್ತಿದ್ದನು. ತಾನು ಇನ್ನಿಲ್ಲದ ದೊಡ್ಡ ವಿಜಯವನ್ನು ಸಾಧಿಸಿದ್ದೇನೆಂಬಂತೆ ಅವನಿಗೆ ಅನಿಸುತ್ತಿತ್ತು. ಆದರೆ ಹಠಾತ್ತನೆ ಒಂದು ದೊಡ್ಡ ಸದ್ದಿನೊಂದಿಗೆ ಅವನ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಮುಖಕ್ಕೆ ಮುಖವಾಡ ಧರಿಸಿದ 2-3 ವ್ಯಕ್ತಿಗಳು ಒಳಗಡೆ ಬಂದರು. ಬಂದ ತಕ್ಷಣವೇ ಮಲಗಿದ್ದ ನವೀನ್ ಜೋಶಿಯ ಮೇಲೆ ಗುಂಡಿನ ಸುರಿಮಳೆಗೈಯಲಾರಂಭಿಸಿದರು. ಆ ವ್ಯಕ್ತಿಗಳು ಬೇರೆ ಯಾರೂ ಆಗಿರದೆ ಅಭಿನವನದೇ ಆಪ್ತರುಗಳು ಆಗಿದ್ದರು. ಹಾಗೆ ನೋಡಿದರೆ ಅಭಿನವ್ ಈ ಕೆಲಸವನ್ನು ಬಹಳ ಮುಂಚೆಯೇ ಮಾಡಬೇಕಾಗಿತ್ತು. ಆದರೆ ನವೀನ್ ಜೋಶಿಯಂತಹ ಒಬ್ಬ ಕ್ಷುಲ್ಲಕ ಮನುಷ್ಯ ತನ್ನೊಂದಿಗೆ ಮುಖಾಮುಖಿಯಾಗಲು ಯೋಚಿಸಲೂಬಹುದು ಎಂದು ಅವನಿಗೆ ಎಂದಿಗೂ ಅನಿಸಿರಲಿಲ್ಲ. ನವೀನ್ ಜೋಶಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಕಣ್ಣುಗಳನ್ನು ತೆರೆಯಲು ಆಗಲಿಲ್ಲ. ಅವನ ಮುಚ್ಚಿದ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಿ ಹೋದವು. ಆ ವ್ಯಕ್ತಿಗಳು ಅವನನ್ನು ಕೊಂದು ಕೋಣೆಯಿಂದ ಹೊರಗೆ ನಡೆದು ಹೋದರು. ಅವರು ಅಭಿನವ್ಗೆ ನವೀನ್ ಜೋಶಿ ಈ ಪ್ರಪಂಚಕ್ಕೆ ಗುಡ್ ಬೈ ಹೇಳಿದ್ದಾನೆ ಎಂಬ ಸಂದೇಶವನ್ನು ಕಳುಹಿಸಿದರು. ಅದನ್ನು ನೋಡಿ ಅಭಿನವ್ ಕೇವಲ ಹಗುರವಾಗಿ ಮುಗುಳ್ನಕ್ಕು, ಯಾರ ಕಾರಣದಿಂದಾಗಿ ನನ್ನ ಬೇಬಿಡಾಲ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂತು ಅವನ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಿಯೇ ಇರಬೇಕು. ಭಗವಂತ ನಿನ್ನ ಆತ್ಮಕ್ಕೆ ಎಂದಿಗೂ ಶಾಂತಿ ನೀಡದಿರಲಿ ಎಂದು ಹೇಳಿಕೊಂಡನು. ಅಷ್ಟು ಹೇಳಿ ಅವನು ತನ್ನ ಫೋನನ್ನು ಪಕ್ಕಕ್ಕಿಟ್ಟು ಅದಿತಿಯ ಬಳಿಗೆ ಬಂದನು. ಅಲ್ಲಿ ಅದಿತಿ ಬಟ್ಟೆಗಳನ್ನು ಧರಿಸುತ್ತಿದ್ದಳು. ಅಭಿನವ್ ನೀಡಿದ್ದ ಬಟ್ಟೆಗಳನ್ನು ಧರಿಸಿ ಅವಳು ಡ್ರೆಸ್ಸಿಂಗ್ ರೂಮ್ನಿಂದ ಹೊರಗೆ ಬಂದಳು ಮತ್ತು ಕನ್ನಡಿಯ ಮುಂದೆ ನಿಂತು ಸಿದ್ಧವಾಗಲಾರಂಭಿಸಿದಳು. ಆಗ ಮತ್ತೊಮ್ಮೆ ಅಭಿನವ್ ಅವಳ ಹತ್ತಿರ ಬಂದು ಡ್ರೆಸ್ಸಿಂಗ್ ಟೇಬಲ್ನಿಂದ ಸಾಮಗ್ರಿಗಳನ್ನು ತೆಗೆದು ಮೇಲಿಟ್ಟು ಒಂದೊಂದಾಗಿ ಅವಳಿಗೆ ಧರಿಸಲಾರಂಭಿಸಿದನು. ಅದಿತಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು, ಏಕೆಂದರೆ ಅದು ಜ್ಯುವೆಲರಿ ಬಾಕ್ಸ್ ಆಗಿತ್ತು. ಅದರಲ್ಲಿ ಅತ್ಯಂತ ಸುಂದರವಾದ ವಜ್ರದ ಲಾಕೆಟ್ ಜೊತೆಗೆ ವಜ್ರದ ಕಿವಿಯ ಎಲೆಗಳು ಇದ್ದವು.
ಅವು ಅತ್ಯಂತ ಆಕರ್ಷಕವಾಗಿದ್ದವು. ಅಭಿನವ್ ಯಾವಾಗಲೂ ಅದಿತಿಗೆ ಅತ್ಯಂತ ಸುಂದರವಾದ ಆಭರಣಗಳನ್ನೇ ತಂದು ಕೊಡುತ್ತಿದ್ದನು. ಆದರೆ ಈ ವಜ್ರಗಳಲ್ಲಿ ಒಂದು ವಿಭಿನ್ನವಾದ ಹೊಳಪಿತ್ತು, ಏಕೆಂದರೆ ಇವು ಪ್ರಪಂಚದ ಅತ್ಯಂತ ಬೆಲೆ ಬಾಳುವ ವಜ್ರಗಳಾಗಿದ್ದವು. ಇವುಗಳನ್ನು ಅಭಿನವ್ ಪ್ರತ್ಯೇಕವಾಗಿ ಅದಿತಿಗಾಗಿ ತರಿಸಿದ್ದನು ಮತ್ತು ಈ ಆಭರಣದಲ್ಲಿರುವ ಪ್ರತಿಯೊಂದು ವಜ್ರದ ಬೆಲೆ ಸರಿಸುಮಾರು 45 ಕೋಟಿ ರೂಪಾಯಿಗಳಾಗಿತ್ತು. ಅದರ ನಂತರ ಅವನು ಅದಿತಿಗೆ ವಜ್ರದ ಬ್ರೇಸ್ಲೆಟ್ ಮತ್ತು ವಜ್ರ ಖಚಿತ ಕಾಲ್ಗೆಜ್ಜೆಯನ್ನು ತೊಡಿಸಿದನು. ಅವನು ಸ್ವತಃ ಕೆಳಗೆ ಕುಳಿತು ಅವಳ ಕಾಲುಗಳನ್ನು ತನ್ನ ಮಂಡಿಯ ಮೇಲಿಟ್ಟುಕೊಂಡು ಗೆಜ್ಜೆ ತೊಡಿಸುವ ಮುನ್ನ ಅವಳ ಪಾದಗಳಿಗೆ ಅತ್ಯಂತ ಪ್ರೀತಿಯಿಂದ ಮುತ್ತಿಕ್ಕಿದನು. ತಕ್ಷಣವೇ ಅದಿತಿ ಒಂದು ಕ್ಷಣ ರೋಮಾಂಚನಗೊಂಡು ನಡುಗಿದಳು. ಹಾಗೆ ನೋಡಿದರೆ ಅಭಿನವನ ಪ್ರತಿಯೊಂದು ಸ್ಪರ್ಶವು ಅವಳನ್ನು ಮಂತ್ರಮುಗ್ಧಗೊಳಿಸುತ್ತಿತ್ತು. ಆದರೆ ಅವನು ಕೂಡ ಅಪರೂಪಕ್ಕೆ ಅತ್ಯಂತ ಪ್ರೀತಿಯಿಂದ ಅವಳನ್ನು ಈ ರೀತಿ ಮುದ್ದಾಡುತ್ತಿದ್ದಾಗ ಸಿಗುವ ಆ ಅನುಭೂತಿಯೇ ಅದ್ಭುತವಾಗಿರುತ್ತಿತ್ತು. ಅವಳು ತನ್ನಲ್ಲೇ ಮುದುಡಿಕೊಂಡಾಗ ಅಭಿನವ್ ಅವಳ ಪಾದಗಳನ್ನು ಅತ್ಯಂತ ಪ್ರೀತಿಯಿಂದ ಕೆಳಗಿಟ್ಟನು ಮತ್ತು ನಂತರ ಅವಳನ್ನು ನೋಡುತ್ತಾ ಅವಳ ಹಣೆಗೆ ತುಂಬು ಪ್ರೀತಿಯಿಂದ ಮುತ್ತಿಟ್ಟು ಅವಳನ್ನು ತನ್ನ ಮಡಿಲಿಗೆ ಎತ್ತಿಕೊಂಡನು. ಆಗ ಅದಿತಿಯ ಕೈಗಳು ಅಭಿನವನ ಎದೆಯ ಮೇಲಕ್ಕೆ ಹೋದವು ಮತ್ತು ಅವಳು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಲಾರಂಭಿಸಿದಳು. ಅಭಿನವ್ ಅಸಲಿಗೆ ಏನು ಮಾಡುತ್ತಿದ್ದಾನೆ ಎಂದು ಅವಳು ಯೋಚಿಸುತ್ತಿದ್ದಳು. ಈಗ ಅವಳಿಗಾಗಿ ಅವನು ಯಾವ ಹೊಸ ಸರ್ಪ್ರೈಸ್ ಪ್ಲಾನ್ ಮಾಡುತ್ತಿರಬಹುದು. ಅವಳನ್ನು ಹಾಗೆಯೇ ಮಡಿಲಲ್ಲಿ ಎತ್ತಿಕೊಂಡು ಅಭಿನವ್ ಕೋಣೆಯಿಂದ ಹೊರಗೆ ಬಂದನು ಮತ್ತು ತನ್ನ ದ್ವೀಪದ ತೀರಕ್ಕೆ ಬಂದನು. ಅಲ್ಲಿಂದ ಸಮುದ್ರ ತೀರ ಆರಂಭವಾಗಿತ್ತು. ಅಲ್ಲಿ ಈ ಕ್ಷಣ ಅತ್ಯಂತ ಸುಂದರವಾದ ದೃಶ್ಯವಿತ್ತು. ನೀರಿನಲ್ಲಿ ಪ್ರತಿಫಲಿಸುತ್ತಿದ್ದ ಚಂದ್ರನ ಬೆಳಕು ಈ ವಾತಾವರಣವನ್ನು ಮತ್ತಷ್ಟು ರಮಣೀಯವಾಗಿಸಿತ್ತು. ನೀರಿನಲ್ಲಿ ಚಂದ್ರನ ಬಿಂಬವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದಿತಿ ಅದನ್ನು ನೋಡಿ ಮುಗುಳ್ನಕ್ಕಳು. ಆದರೆ ಅವಳು ನಗುತ್ತಿದ್ದಂತೆಯೇ ಅಲ್ಲಿ ಏಕಾಏಕಿ ಬೆಳಕು ಮೂಡಿತು, ಏಕೆಂದರೆ ಅಲ್ಲಿ ಅಭಿನವ್ ಬಿಳಿ ಬಣ್ಣದ ಅತ್ಯಂತ ಸುಂದರವಾದ ಲೈಟಿಂಗ್ಸ್ ಮಾಡಿಸಿದ್ದನು. ಆ ಬೆಳಕು ನೀರಿನಲ್ಲಿ ತನ್ನ ಹೊಳಪನ್ನು ಚೆಲ್ಲುತ್ತಿದ್ದಾಗ ಆ ದೃಶ್ಯ ಮತ್ತಷ್ಟು ಮನಮೋಹಕವಾಗಿ ಕಾಣುತ್ತಿತ್ತು. ನೋಡುತ್ತಿದ್ದಂತೆಯೇ ಅಲ್ಲಿ ತೀರದಲ್ಲಿ 2-3 ಬಾನ್ ಫೈರ್ ಉರಿಯಲಾರಂಭಿಸಿತು ಮತ್ತು ತಕ್ಷಣವೇ ಒಂದು ಮಧುರವಾದ ಸಂಗೀತ ಆ ಸ್ಥಳದಲ್ಲಿ ಕೇಳಿಸತೊಡಗಿತು. ಯಾರೋ ಅತ್ಯಂತ ಸುಂದರವಾಗಿ ವಯಲಿನ್ ನುಡಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಅದಿತಿಯ ಕಣ್ಣುಗಳು ಆಶ್ಚರ್ಯದಿಂದ ಮತ್ತಷ್ಟು ದೊಡ್ಡದಾದವು. ಅವಳು ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾದಳು. ಭಾವನೆಗಳೊಂದಿಗೆ ಅಭಿನವನನ್ನು ನೋಡುತ್ತಿದ್ದಳು ಮತ್ತು ತಕ್ಷಣವೇ ಅಭಿನವ್ ಅವಳಿಗೆ ಮೇಲಕ್ಕೆ ನೋಡುವಂತೆ ಸನ್ನೆ ಮಾಡಿದನು. ಆಗ ಮೇಲಕ್ಕೆ ಆಕಾಶದಲ್ಲಿ ಹಠಾತ್ತನೆ ಪಟಾಕಿಗಳು ಸಿಡಿದು ಹ್ಯಾಪಿ ಬರ್ತ್ಡೇ ಬೇಬಿ ಡಾಲ್ ಎಂದು ಬರೆದಿದ್ದು ಕಾಣಿಸತೊಡಗಿತು. ಮಿನುಗುವ ನಕ್ಷತ್ರಗಳ ಜೊತೆಗೆ ಆ ಬರವಣಿಗೆ ಅತ್ಯಂತ ಸುಂದರವಾಗಿ ಕಾಣುತ್ತಿತ್ತು. ಅದರಲ್ಲಿ ಪೂರ್ತಿಯಾಗಿ ಹ್ಯಾಪಿ ಬರ್ತ್ಡೇ ಬೇಬಿ ಡಾಲ್ ಎಂದು ಬರೆಯಲಾಗಿತ್ತು. ಅದನ್ನು ಅದಿತಿ ತನ್ನ ದೊಡ್ಡ ಕಣ್ಣುಗಳಿಂದ ದಿಟ್ಟಿಸಿ ನೋಡುತ್ತಿದ್ದಳು. ನಿಜವಾಗಿಯೂ ಹೀಗೂ ಆಗಲು ಸಾಧ್ಯವೇ ಎಂದು ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಅವಳ ಕನಸುಗಳಿಗೂ ಮೀರಿದ್ದಾಗಿತ್ತು. ಅವಳು ಇನ್ನೂ ಕೂಡ ಅಭಿನವನ ಮಡಿಲಲ್ಲೇ ಇದ್ದುಕೊಂಡು ತನ್ನ ದೃಷ್ಟಿಯನ್ನು ಆಕಾಶದ ಕಡೆಗೆ ನೆಟ್ಟು ಆ ಮನಮೋಹಕ ದೃಶ್ಯವನ್ನು ವೀಕ್ಷಿಸುತ್ತಿದ್ದಳು ಮತ್ತು ಅಭಿನವ್ ಅವಳ ಮುಖದಲ್ಲಿ ಮೂಡುತ್ತಿದ್ದ ಆ ಸುಂದರವಾದ ಭಾವನೆಗಳನ್ನು ಸವಿಯುತ್ತಿದ್ದನು. ಇದೇ ಭಾವನೆಗಳನ್ನು ನೋಡಲು ತಾನೇ ಅವನು ಇದೆಲ್ಲವನ್ನು ಪ್ಲಾನ್ ಮಾಡಿದ್ದು. ನಿಮಗೆ ನನ್ನ ಹುಟ್ಟುಹಬ್ಬ ಹೇಗೆ ತಿಳಿಯಿತು? ಅದಿತಿ ಒಂದೇ ಬಾರಿಗೆ ಅತ್ಯಂತ ಭಾವುಕಳಾಗಿ ಬಿಟ್ಟಿದ್ದಳು. ಅವಳು ತನ್ನನ್ನು ತಾನು ಎಷ್ಟು ಮರೆತು ಹೋಗಿದ್ದಳೆಂದರೆ ಅವಳಿಗೆ ತನ್ನದೇ ಹುಟ್ಟುಹಬ್ಬ ನೆನಪಿರಲಿಲ್ಲ. ಆದರೆ ಅಭಿನವ್ಗೆ ನೆನಪಿತ್ತು. ಅವಳು ಹಾಗೆ ಭಾವುಕಳಾಗಿ ತಡಬಡಾಯಿಸುತ್ತಾ ಮಾತನಾಡುವುದನ್ನು ನೋಡಿ ಅಭಿನವ್ ಮುಗುಳ್ನಕ್ಕನು ಮತ್ತು ಅತ್ಯಂತ ಪ್ರೀತಿಯಿಂದ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ, ನಿನಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನಾನು ಹೇಗೆ ತಾನೇ ಮರೆಯಲು ಸಾಧ್ಯ ಬೇಬಿ ಡಾಲ್? ಈ ದಿನ ನನ್ನ ಪಾಲಿಗೆ ತುಂಬ ವಿಶೇಷವಾದದ್ದು, ಏಕೆಂದರೆ ಈ ದಿನವೇ ಇಲ್ಲದಿದ್ದರೆ ನೀನು ನನ್ನ ಜೀವನದಲ್ಲಿ ಇರುತ್ತಿರಲಿಲ್ಲ ಎಂದನು. ಈಗ ಅಭಿನವ್ ಅವಳನ್ನು ಹಾಗೆಯೇ ಮಡಿಲಲ್ಲಿ ಎತ್ತಿಕೊಂಡು ಸಮುದ್ರ ತೀರದತ್ತ ನಡೆದನು. ಅಲ್ಲಿ ಅವರಿಗಾಗಿ ಒಂದು ಪ್ರೈವೇಟ್ ಬೋಟ್ ಕಾಯುತ್ತಿತ್ತು. ಅದನ್ನು ಸಹ ಅತ್ಯಂತ ಸುಂದರವಾಗಿ ಅಲಂಕರಿಸಲಾಗಿತ್ತು. ಅದರ ಒಳಗಡೆ ವೈಟ್ ಲೈಟ್ಸ್ ಜೊತೆಗೆ ಸುಂದರವಾದ ದೀಪಗಳನ್ನು ಹಚ್ಚಿಡಲಾಗಿತ್ತು. ಜೋರಾಗಿ ಗಾಳಿ ಬೀಸುತ್ತಿದ್ದರೂ ಆ ದೀಪಗಳು ನಂದದೆ ಉರಿಯುತ್ತಿದ್ದವು. ಅದಿತಿ ಆ ಬೋಟ್ನ ಒಳಗಡೆ ಬರುತ್ತಿದ್ದಂತೆಯೇ ಅವಳ ಕಣ್ಣುಗಳು ಮತ್ತಷ್ಟು ಆಶ್ಚರ್ಯದಿಂದ ಅರಳಿದವು, ಏಕೆಂದರೆ ಬೋಟ್ನ ಮಧ್ಯಭಾಗದಲ್ಲಿ ಒಂದು ಸುಂದರವಾದ ಟೇಬಲ್ ಇತ್ತು. ಅದರ ಮೇಲೆ ಅತ್ಯಂತ ಆಕರ್ಷಕವಾದ ಕೇಕ್ ಇಡಲಾಗಿತ್ತು. ಅದು ಒಂದು ಪ್ರಿನ್ಸೆಸ್ ಡಾಲ್ ಕೇಕ್ ಆಗಿತ್ತು. ಆ ಕೇಕನ್ನು ಬೊಂಬೆಯ ಆಕಾರದಲ್ಲಿ ಸಿದ್ಧಪಡಿಸಲಾಗಿತ್ತು. ಅದಿತಿ ಆ ಕೇಕ್ ನೋಡಿ ಮುಗುಳ್ನಕ್ಕಳು. ಅಭಿನವ್ ಹಾಗೆಯೇ ಅವಳನ್ನು ಮಡಿಲಲ್ಲಿ ಎತ್ತಿಕೊಂಡು ಆ ಟೇಬಲ್ ಬಳಿಗೆ ಬಂದು ನಂತರ ಅವಳನ್ನು ತನ್ನ ಕಾಲಿನ ಮೇಲೆ ನಿಲ್ಲಿಸಿದನು. ಆಗ ಅದಿತಿ ತನ್ನ ಹಗುರವಾದ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಇದೆಲ್ಲವನ್ನು ನೋಡಲಾರಂಭಿಸಿದಳು. ಈ ಎಲ್ಲ ವಿಷಯಗಳು ಅಭಿನವ್ ಪಾಲಿಗೆ ದೊಡ್ಡದೇನಲ್ಲ, ಏಕೆಂದರೆ ಅವನು ಎಷ್ಟು ಶಕ್ತಿಶಾಲಿ ಮತ್ತು ಯಶಸ್ವಿ ಉದ್ಯಮಿಯಾಗಿದ್ದನೆಂದರೆ ಕೇವಲ ಬೋಟ್ ಮಾತ್ರವಲ್ಲ, ಇಡೀ ಪ್ರಪಂಚವನ್ನು ಎಷ್ಟು ಸುಂದರವಾಗಿ ಅಲಂಕರಿಸಬಲ್ಲವನಾಗಿದ್ದನು. ಅವನ ಬಳಿ ಹಣದ ಕೊರತೆಯೂ ಇರಲಿಲ್ಲ, ಅಧಿಕಾರದ ಕೊರತೆಯೂ ಇರಲಿಲ್ಲ. ಆದರೆ ಅದಿತಿಯ ಪಾಲಿಗೆ ಇದು ಒಂದು ಕನಸಿನಂತಿತ್ತು. ಇದನ್ನು ಕಾಣುವುದು ಸಹ ಅವಳ ಯೋಗ್ಯತೆಗೆ ಮೀರಿದಾಗಿತ್ತು. ಈಗ ನೀನು ಹೀಗೆ ಅಳುತ್ತಾ ಇರುತ್ತೀಯಾ ಅಥವಾ ಕೇಕ್ ಕತ್ತರಿಸಿ ನನಗೆ ತಿನ್ನಿಸುತ್ತೀಯಾ ಎಂದು ಅಭಿನವ್ ಮುಖ ಸೊಟ್ಟಗೆ ಮಾಡಿ ಕೇಳಿದಾಗ ಅದಿತಿ ನಾಚಿ ನಗಲಾರಂಭಿಸಿದಳು. ಅದಿತಿ ನಗುತ್ತಾ ಅಭಿನವನನ್ನು ನೋಡಿದಳು ಮತ್ತು ನಂತರ ಟೇಬಲ್ ಮೇಲಿದ್ದ ಚಾಕುವನ್ನು ತೆಗೆದುಕೊಂಡು ಕೇಕ್ ಕತ್ತರಿಸಿದಳು. ತಕ್ಷಣವೇ ಆ ಇಡೀ ಜಾಗದಲ್ಲಿ ಒಂದು ಮಧುರವಾದ ಧ್ವನಿ ಪ್ರತಿಧ್ವನಿಸಿತು. ಅದು ಬಹುಶಃ ಬರ್ತ್ಡೇ ಸಾಂಗ್ ಆಗಿತ್ತು ಮತ್ತು ಅದೇ ಕ್ಷಣದಲ್ಲಿ ಏಕಾಏಕಿ ಅಭಿನವ್ ಮತ್ತು ಅದಿತಿ ಇಬ್ಬರ ಮೇಲೂ ಗುಲಾಬಿ ಹೆಸರುಗಳ ಮಳೆ ಸುರಿಯಲಾರಂಭಿಸಿತು. ಇದನ್ನು ಒಂದು ಹೆಲಿಕಾಪ್ಟರ್ ಮೂಲಕ ಮಾಡಿಸಲಾಗುತ್ತಿತ್ತು. ಕೊನೆಗೂ ಅಭಿನವ್ ತನ್ನ ಹೂವಿನಂತಹ ಬೇಬಿ ಡಾಲ್ ಅನ್ನು ಹೂಗಳಿಂದ ಸ್ನಾನ ಮಾಡಿಸುವುದನ್ನು ಹೇಗೆ ತಾನೇ ಮಿಸ್ ಮಾಡಲು ಸಾಧ್ಯ?
ಕೇಕ್ ಕತ್ತರಿಸಿದ ನಂತರ ಅದಿತಿ ಅಭಿನವ್ಗೆ ಕೇಕ್ ತಿನ್ನಿಸುವ ಬದಲಿಗೆ ತನ್ನದೇ ತುಟಿಗಳಿಗೆ ಕೇಕ್ ಹಚ್ಚಿಕೊಂಡಳು. ಆಗ ಅಭಿನವ್ ಮುಗುಳ್ನಕ್ಕು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಮುತ್ತಿಕ್ಕಿದ್ದನು. ಅವನು ತನ್ನ ಬೇಬಿ ಡಾಲ್ನಿಂದ ಇದನ್ನೇ ನಿರೀಕ್ಷಿಸಿದ್ದನು. ಆ ಸಿಹಿಯಾದ ಕೇಕ್ ಈಗ ಮತ್ತಷ್ಟು ಸಿಹಿಯಾಗಿ ಮಾರ್ಪಟ್ಟಿತ್ತು ಮತ್ತು ಅವರಿಬ್ಬರ ಬಾಯಲ್ಲಿ ಸಂಪೂರ್ಣವಾಗಿ ಕರಗುತ್ತಿತ್ತು. ಕೇಕ್ ಮೂಲಕ ಒಬ್ಬರಿಗೊಬ್ಬರು ಚೆನ್ನಾಗಿ ರುಚಿ ತೋರಿಸಿದ ನಂತರ ಅಭಿನವ್ ಅದಿತಿಯಿಂದ ಸ್ವಲ್ಪ ದೂರ ಸರಿದು ಮಂಡಿಯೂರಿ ಕುಳಿತನು. ಅದಿತಿ ಆಶ್ಚರ್ಯದಿಂದ ಅವನನ್ನು ನೋಡಲಾರಂಭಿಸಿದಳು. ಐ ಲವ್ ಯು ಬೇಬಿ ಡಾಲ್. ನನ್ನ ಜೀವನಕ್ಕೆ ಬಂದಿದ್ದಕ್ಕಾಗಿ ನಿನಗೆ ತುಂಬ ಧನ್ಯವಾದಗಳು. ನನ್ನ ಪ್ರೀತಿಯನ್ನು ಸ್ವೀಕರಿಸಿದ್ದಕ್ಕಾಗಿ, ಅಭಿನವ್ ಖನ್ನಾನಿಗೆ ಎರಡನೇ ಜೀವನ ನೀಡಿದ್ದಕ್ಕಾಗಿ, ನಿಜವಾದ ಪ್ರೀತಿಯನ್ನು ಅನುಭವಿಸುವಂತೆ ಮಾಡಿದ್ದಕ್ಕಾಗಿ ಮತ್ತು ನನ್ನ ಬೇಬಿ ಡಾಲ್ ಆಗಿದ್ದಕ್ಕಾಗಿ. ಎಂದು ನಿನ್ನ ಅಭಿನವ್ ನಿನ್ನಿಂದ ಏನನ್ನು ಕೇಳಲು ಬಯಸುತ್ತಿದ್ದಾನೆ. ನೀನು ನೀಡುತ್ತೀಯಾ ಎಂದನು. ಅದಿತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವಳು ಭಾವುಕ ಕಂಠದಿಂದ ಅಭಿನವನ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾ, ನನ್ನ ಬಳಿ ಏನಿದೆ? ನನ್ನ ಬಳಿ ಇರುವುದೆಲ್ಲವೂ ನಿಮ್ಮದೇ ತಾನೆ. ಈ ದೇಹ, ಪ್ರಾಣ, ಈ ಜೀವನ ಎಲ್ಲವೂ ನಿಮ್ಮದೇ. ಈ ಜನ್ಮದಲ್ಲಷ್ಟೇ ಅಲ್ಲ, ಮುಂದಿನ 7 ಜನ್ಮಗಳಲ್ಲೂ ನಾನು ನಿಮ್ಮವಳೇ ಆಗಿರುತ್ತೇನೆ. ನಾನು ನಿಮಗೆ ಇನ್ನೇನು ಕೊಡಲು ಸಾಧ್ಯ? ನನ್ನ ಇಡೀ ಸಂಪತ್ತೇ ನೀವಾಗಿದ್ದೀರಾ ಎಂದಳು. ಅಭಿನವ್ ಅವಳ ಕಣ್ಣೀರನ್ನು ಒರೆಸುತ್ತಾ, ಇದಕ್ಕೆ ನಿನಗೆ ಅನುಮತಿ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಷ್ಟ ಬಂದರೂ ನೀನು ಯಾವಾಗಲೂ ನನ್ನ ಜೊತೆಗಿರಬೇಕು. ಕಷ್ಟಗಳನ್ನು ಕಂಡು ಹೆದರು, ಆದರೆ ನನ್ನ ಸಾಥನ್ನು ಎಂದಿಗೂ ಬಿಡಬೇಡ. ಯಾವುದೇ ಕಷ್ಟ ನಿನ್ನನ್ನು ತಲುಪದಂತೆ ನಾನು ಪ್ರಯತ್ನಿಸುತ್ತೇನೆ. ಆದರೆ ಒಂದು ವೇಳೆ ಎಂದಾದರೂ ಅಂತಹ ಪರಿಸ್ಥಿತಿ ಬಂದರೆ ನೀನು ಕೇವಲ ಮತ್ತು ಕೇವಲ ನಿನ್ನ ಅಭಿನವ್ ಅವರ ಮೇಲೆ ಮಾತ್ರ ಭರವಸೆ ಇಡಬೇಕು ಎಂದನು. ಖಂಡಿತವಾಗಿಯೂ ಇಡುತ್ತೇನೆ ಎನ್ನುತ್ತಾ ಅದಿತಿ ಅಭಿನವನ ಎದೆಯೊಳಗೆ ಮುದುಡಿಕೊಂಡಳು. ನಾವು ಜನ್ಮಾಂತರದವರೆಗೂ ಜೊತೆಯಾಗಿರುತ್ತೇವೆ. ನಾನು ನಿಮ್ಮಿಂದ ಎಂದಿಗೂ ದೂರವಾಗಲು ಸಾಧ್ಯವಿಲ್ಲ ಎಂದಳು. ಒಂದು ಕೊನೆಯ ಕೆಲಸ ಬೇಬಿ ಡಾಲ್ ಎನ್ನುತ್ತಾ ಅಭಿನವ್ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದ ಫೈಲನ್ನು ತೆಗೆದುಕೊಂಡನು ಮತ್ತು ಅದಿತಿಯ ಕಣ್ಣುಗಳಲ್ಲಿ ನೋಡುತ್ತಾ ಅದನ್ನು ಅವಳ ಕಡೆಗೆ ಚಾಚಿದನು. ಜೊತೆಗೆ ಒಂದು ಪೆನ್ನನ್ನು ಸಹ ಅವಳತ್ತ ನೀಡುತ್ತಾ, ಪ್ಲೀಸ್ ಬೇಬಿ ಡಾಲ್, ಇದರ ಮೇಲೆ ನಿನ್ನ ಸುಂದರವಾದ ಸಹಿ ಮಾಡು ಎಂದನು. ಅದಿತಿ ಆ ಫೈಲನ್ನು ತನ್ನ ಕೈಗೆ ತೆಗೆದುಕೊಂಡಳು ಮತ್ತು ತುಂಬ ಆಶ್ಚರ್ಯದಿಂದ ಆ ಫೈಲನ್ನು ನೋಡಲಾರಂಭಿಸಿದಳು. ಆದರೆ ಅವಳು ಆ ಫೈಲನ್ನು ತೆರೆದ ತಕ್ಷಣವೇ ಅವಳ ಕಣ್ಣುಗಳು ಮತ್ತಷ್ಟು ದೊಡ್ಡದಾದವು ಮತ್ತು ಅವಳು ತನ್ನ ದೇವವಾದ ಕಣ್ಣುಗಳಿಂದ ಅಭಿನವನ ಕಡೆಗೆ ನೋಡತೊಡಗಿದಳು. ಕಷ್ಟಗಳು ಮತ್ತು ಸಂತೋಷಗಳ ಮಧ್ಯೆ ಹೋರಾಡುತ್ತಿದ್ದ ಅದಿತಿ ಮತ್ತು ಅಭಿನವನ ಕಥೆಗೆ ಒಂದು ಗಮ್ಯ ಸ್ಥಾನ ಸಿಕ್ಕಿತು.